ಇವತ್ತಿ ನಮ್ ಪೋಸ್ಟ್ ಆಫೀಸು ಏನ್ ಹೊತ್ಕೊಂಡ್ ಬಂದೈತೆ ಗೊತ್ತಾ? ಏನು ಒಂದ್ 10 ಮಂದಿ ಸಗಣಿ ಕಸ ಹೊತ್ಕೊಂಡ್ ಬಂದಿದ್ದಾತ. ನಿನ್ಗೆ ಯಾವಾಗ್ಲೂ ಕಸ ಕಟ್ಟಿದೆ ಚಿಂತೆ ನೋಡು. ಲೇ ಕಸಾನೇ ನಮ್ಮ ದೇಶದ ರಸ ಕಣ್ಲಾ. ಅಂದಂಗೆ ನಿನ್ ದೊಡ್ಡ ಮಗ ರಾಮಣ್ಣನ್ಗೆ ಒಂದ್ ರಿಜಿಸ್ಟರ್ ಪೋಸ್ಟ್ ಐತೆ. ಮನ್ಲೈತಾ ರಾಮಣ್ಣ? ರಾಮ ಹೊಸಿ ಕೆಲಸ ಐತೆ ಅಂತ ಪಟ್ಟಣಕ್ಕೆ ಹೋಗವನೇ. ರಾಮಣ್ಣ ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಹೊಳೆಗೆ ಹಾಕಿದ್ರು ಅಳದ್ ಹಾಕ್ಬೇಕು ಅಂತ ಹೇಳ್ತಾರೆ. ಇರಬಹುದು, ಆದ್ರೆ ಧಾರಾಳ್ತನ ಇರೋರು ಇದನ್ನೆಲ್ಲ ನೋಡೋದೇ ಇಲ್ಲ. ನೋಡ್ಬೇಕು ರಾಮಣ್ಣವ್ರೆ. ನಿಮ್ ಫ್ಯಾಮಿಲಿ ಲಾಯರ್ ಲಕ್ಷ್ಮಯ್ಯನವ್ರು ಹೇಳಿದ ಹಾಗೆ ಅಳತೆ, ತೂಕ, ಲೆಕ್ಕ ನಮ್ ಜೀವನದಲ್ಲಿ ಬಹಳ ಮುಖ್ಯ. ಅದೆಲ್ಲ ವ್ಯಾಪಾರದಲ್ಲಿ, ಪ್ರೀತಿ ವಿಶ್ವಾಸದಲ್ಲಿ ಅದ್ಯಾವ್ದು ಬೇಡ ಬಿಡಿ. ನಮ್ ಕೆಲಸ ಮುಗ್ದಿದ್ರೆ ನಾವಿನ್ ಬರ್ತೀವಿ. ಶೂರ್. ಇದರಲ್ಲಿ ಒಂದ್ ಸಿಗ್ನೇಚರ್ ಹಾಕಿದ್ರೆ ನಿಮ್ ಕೆಲಸ ಮುಗಿದ ಹಾಗೆ. ಹಾ, ಬ್ಯಾಂಕ್ ಕೆಲಸ ಮುಗಿತಲ್ಲ, ಬನ್ನಿ ಮನೆಗೆ ಊಟಕ್ಕೆ ಹೋಗೋಣ. ಇವತ್ತು ಬೆಳಗ್ಗೆ ಹಬ್ಬಕ್ಕೆ ಬೇಕಾದ ಸಾಮಾನು, ಮನೆಯವ್ರಿಗೆಲ್ಲ ಹೊಸ ಬಟ್ಟೆ ತಗೋಬೇಕು. ನೆಕ್ಸ್ಟ್ ಟೈಮ್ ಬರ್ತೀನಲ್ಲ, ಆಗ ನಿಮ್ಮನೆಗೆ ಸೀದಾ ಊಟಕ್ಕೆ ಬಂದ್ಬಿಡ್ತೀನಿ. ಹಾ, ಮನೆಗೆ ಬಂದ್ಮೇಲೆ 1-2 ದಿನ ಸಂತೋಷವಾಗಿ ನಮ್ ಜೊತೆಲಿ ಇದ್ದು ಆಮೇಲೆ ಊರಿಗೆ ಹೋಗ್ಬೇಕು. ಇಲ್ದೆ ಹೋದ್ರೆ ನಮ್ ಸ್ನೇಹದ ಮೇಲೆ ಸ್ಪೆಷಲ್ ಕೇಸ್ ಹಾಕಿ ನೀವೆಲ್ಲ ಪರ್ಮನೆಂಟ್ ಠಿಕಾಣೆ ಹುಡುಬಿಡ್ಬೇಕು. ಹಾಗ ಮಾಡ್ಬಿಡ್ತೀನಿ. ಹಾ, ಒಳ್ಳೆ ನಿರ್ಧಾರ. ಹಾಗಾದ್ರೆ ನೀವು ಈ ಕೇಸನ್ನ ಹಾಕ್ಲೇಬೇಕು, ಅದನ್ನ ಗೆಲ್ಲೇಬೇಕು. ಫೀಸ್ ಎಷ್ಟೇ ಆದ್ರೂ ಪರವಾಗಿಲ್ಲ, ನಾನ್ ಕೊಡ್ತೀನಿ. ಇದು ನಿನಗೆ. ಸೀರೆ ಬಲ್ ಚೆನ್ನಾಗೈತಲ್ವಾ? ಕ್ಯಾಂಪಿಗಿರೋ ನಿನ್ನ ಮುಖ್ಯ ಈ ಕ್ಯಾಂಪ್ ಸೀರೆ ಉಟ್ಕೊಂಡ್ರೆ ಜೇಡ್ರ ಬಲೆ ಸಿನಿಮಾದಾಗಿರೋ ಜಯಂತಿ ಅಂತ ಕಾಣಿಸ್ತೀಯ. ಅಂದ್ರೆ ಅಯ್ಯೋ, ಈ ಸೀರೆ ನಾನೇ ಇಟ್ಕೊಂತೀನ್ರಿ. ಇಟ್ಕೊಳಕ್ಕೆ ಅಲ್ಲ ಕಣೆ ತಂದ್ರದು, ಉಟ್ಕೊಳಕ್ಕೆ. ಸುಂದ್ರಿ, ಈಗ ನೀನ್ ಬೈ ಉಟ್ಕೊಂಡ್ರೆ ಆ ನಂಜುಂಡಿ ಕಲ್ಯಾಣದಲ್ಲಿ ಮಾಡಿರೋ ಮಾಲಾಶಿ ತರ ಒಳ್ಳೆ ಮಗುಡ್ಸಂಗ್ ಕಾಣಿಸ್ತಿ ಕಡೆ. ಸುಮ್ಕಿರ್ರಿ, ನಿಮ್ಮ ಅಣ್ಣಾದ್ಕೆ ಇಲ್ಲೇ ಅವ್ರೆ. ಸೀತಾ, ಈ ಸೀರೆ ನಿನ್ಗೆ ಒಪ್ಕೆನಾ? ಅತಿಗೆ ಅಣ್ಣ ನಿನ್ಗೆ ಇಷ್ಟವಾಗಿರೋ ಬಣ್ಣ ಸೀರೆನೆ ತಂದವನೆ. ಇದನ್ನ ಉಟ್ಕೊಂಡ್ರೆ ನೀನು ಅಣ್ಣ ಅತಿಗೆ ಸಿನಿಮಾದಾಗ ಮಾಡ್ರೆ ಒಳ್ಳೆ ಭಾರತಿ ತರ ಕಾಣಿಸ್ತೀಯ. ಯಾವ ನಿನಗೋಸ್ಕರ ಈ ಇಂದಿರಾ ಗಾಂಧಿ ಸೀರೆ ತಂದಿವಿನಿ, ತಗೋ. ಒಳ್ಳೆ ಕೆಲ್ಸ ಮಾಡ್ದೆ ಕಣಪ್ಪ. ಈ ತಾಯಿ ಸೀರೆ ಉಟ್ಕೋಬೇಕು ಅಂತ ಶಾಲೆ ದಿವಸದಿಂದ ಆಸೆ ಇತ್ತು ಕಣೋ. ಗಂಗಾ, ಈ ಸೀರೆ ನೀವು ಉಟ್ಕೊಂಡ್ರೆ ಹೆಂಗ್ ಕಾಣ್ತೀಯ ಗೊತ್ತಾ? ವೀರ್ಕೇಸರಿ ಸಿನಿಮಾದಾಗಿರೋ ಲೀಲಾವಟವ ಕಂಡಂಗ್ ಕಾಣ್ತೀಯ. ಅಯ್ಯೋ ಸುಮ್ಕಿರ್ರಿ, ವಯಸ್ಸಿನ ಮಕ್ಕಳು ಪಕ್ಕದಾಗ್ಯಾವೆ. ಅಪ್ಪ, ನಿಮ್ಗೆ ಈ ರೇಷ್ಮೆ ಬಟ್ಟೆ ತಕೊಳ್ಳಿ. ರೇಷ್ಮೆ? ಲೇ ಮಗ, ಈ ಬಟ್ಟೆ ಮೈ ಮೇಲೆ ಹಾಕೊಂಡ್ರೆ ಮೈಯೆಲ್ಲ ಕಡ್ತ ಬತ್ತದ ಕಣ್ಲಾ. ಇದನ್ನ ಯಾಕ್ಲ ತರಕೋದೆ? ಅಯ್ಯೋ ಅಯ್ಯೋ ಅಯ್ಯೋ, ನೀವು ಗಾಂಧಿ ಭಕ್ತರು ಅಂತ ಇಡೀ ಊರಿಗೆ ಗೊತ್ತದೆ. ಓ ಏನೋ ಮಗ ಪಿರೂತಿಯಿಂದ ತಂದು ಕೊಟ್ಟವನೆ, ಸುಮ್ ಕಾಕೋಬಾರ್ದ. ಕೊಡ್ತಾ ಬಂದ್ರೆ ಬಿಸಾಕಿರಾಯ್ತು. ಬೈರಣ ಅಣ್ಣನ್ ಗೇಳಿ ಒಂದಪ್ಪ ಸಾಪಾರಿ ಡ್ರೆಸ್ ಹೊಲ್ಸ್ಕೋಬೇಕಂತ ಆಸೆ ಕಣೋ. ಬಿಡ್ತು ಅನ್ಲಾ, ಅದೆಲ್ಲ ಗೇನಾರ್ ಪೋಲಿ ನನ್ ಮಕ್ಳು ಹಾಕೋ ಬಟ್ಟೆ ಕಣ್ಲಾ ಅದು. ಸರಿಯಾಗಿ ಹೇಳ್ದೆ ಕಣೋ ಬೈರ. ಉಟ್ಕೊಂಡ್ರೆ ಉಡುಪಾಗಿ, ಹೊತ್ಕೊಂಡ್ರೆ ಹೊದಪಾಗು. ಈ ರೈತನ ಚಡ್ಡಿ ಪಂಚೆ ಮುಂದೆ ಯಾವ ಡ್ರೆಸ್ಸು ಇಲ್ಲ. ಅಷ್ಟೇ ಅಲ್ಲ, ನಮ್ಮ ದೇಶನ ಸಾಕ್ತಾ ಇರೋ ಡ್ರೆಸ್ ಕಣ್ಲಾ ಇದು. ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ. ಅಣ್ಣ, ಭಾಗ್ಯ ಯಾವಾಗ ಊರಿಗೆ ಬರ್ತಿದ್ದಾಳಪ್ಪ? ಕಾವೇರನ್ನ ಕರ್ಕೊಂಡು ನಾಳೆ ಒತ್ತರನೆ ಬರ್ತೀನಿ ಅಂದ್ಲು ಕಣ್ಣಣ್ಣ. ಮಲ್ಲವಂಗು ಹೇಳಿದ್ಯಾ ತಾನೆ? ಹೇಳೋದನ್ನ ಹೇಳ್ದೆ, ಆದ್ರೆ ಬತ್ತೀನಿ ಹೋಗು ಅಂದ್ಲು. ಅಯ್ಯೋ, ಮೊಮ್ಮಕ್ಳು ಮದುವೆ ವಯಸ್ಸಿಗೆ ಬಂದ್ರು ಒಲ್ ನೋಡು ಒಳ್ಳೆ ಹುಲ್ಲಿದ್ದಂಗವೇ. ಮ್ಯಾಕೆ ಸೊಪ್ಪಾಗ್ದಂಗೆ ಎಲೆ ಅಡಿಕೆ ಹೊಗೆ ಸೊಪ್ಪನ ಆಗಿದೆ ಹೋಗಿದ್ದಿದ್ರೆ ನಿನ್ನಲ್ಲೂ ನನ್ನಂಗೆ ಇಟ್ಟಿದ್ದು. ಸೋದರ ವಾತ್ಸಲ್ಯದಿ ಲಕ್ಷ್ಮಣನನ್ನು ಮೀರಿಸ ಗುಣವಂತನು ನನ್ನೀ ತಮ್ಮನು. ಕಷ್ಟ ಸುಖದಿ ಅಣ್ಣನಿಗೆ ನೆರವಾಗುವೆನು, ಕಷ್ಟ ಸುಖದಿ ಅಣ್ಣನಿಗೆ ನೆರವಾಗುವೆನು. ಬಾಳ ರಥವ ಸಾಗಿಸಲು ಜೊತೆಗೆ ದುಡಿವೆನು, ಜೊತೆಗೆ. ಲೋಕೇಶ ಕೃಷ್ಣ ಇಬ್ರು ಯಾವಾಗ ಬರ್ತಾ ಇದಾರೆ? ನಾಳೆ ಬೆಳಗ್ಗೆ ಫಸ್ಟ್ ಬಸ್ ಬರ್ತಾರೆ. ಲೋಕೇಶ, ಅದೇ ನಾನು ಅಲ್ಲಿ ಹೋಗಿ ಅರ್ಥವಾಯ್ತು ಬಿಡು, ಅರ್ಥವಾಯ್ತು. ಏನೋ ನಿನ್ಗೆ ಅರ್ಥವಾಗಿದ್ದು ಆಮೂಲ ಊರಿಗೆ ಬಂದಾಗ ನಿಮ್ಮ ಅಕ್ಕನ ಊರಿಗೆ, ಐ ಮೀನ್ ನಮ್ಮ ಅತ್ತೆ ಊರಿಗೆ ಹೋಗೋ ಅಡ್ಡದಾರಿ ಬರೋವರೆಗೂ ನೀನ್ ಹೀಗೆ ಮುದ್ದಾಗಿ ಮಾತಾಡ್ತಾ ಇರ್ತೀಯ. ಆಮೇಲೆ ಇಕ್ಕಿದ್ದಾಗೆ ಲೋಕೇಶ ನಿನ್ ಮನೆ ರೆಡಿ,
ನಾನ್ ಬಾಯಲ್ಲಿ ತುಟಿನ ತಂಪು ಮಾಡ್ಕೊಂಡು ಕಾವೇರಿ ನೋಡ್ಕೊಂಡು ಬಂದ್ಬಿಡ್ತೀನಿ ಅಂತ ಹೇಳ್ತೀಯ. ಆಮೇಲೆ ಚಿಕ್ಕಪ್ಪ ಎಲ್ಲ ಇವಳ ಚಿಕ್ಕಪ್ಪ ನಿನ್ನ ಹಾಗೆ ನಿನಗೋಸ್ಕರ ನಿನ್ ಕಾವೇರಿ ಕಾಯ್ತಾ ಇದ್ದಾಳೆ ನೋಡಲಿ. ಮಾವಾ ಯಾವಾಗ ಬಂದೆ ನೀನು? ನನ್ನ ಕೋಗಿಲೆ ಹಾಡಕ್ ಶುರು ಮಾಡ್ದಾಗ್ಲೇ ಬಂದೆ. ಮಾವಾ ಈ ಹಾಡ್ನ ನನಗಿಂತ ದೊಡ್ಡ ಮಾವನ್ ಬಾಯಲ್ಲಿ ಕೇಳ್ಬೇಕು. ತುಂಬಾ ಚೆನ್ನಾಗಿ ಹಾಡ್ತಾರೆ ಗೊತ್ತಾ? ಈ ಹಾಡ್ನ ನನ್ನ PCH ಕಾಲೇಜಲ್ಲಿ ರಾಜ್ಯೋತ್ಸವಕ್ಕೆ ಹಾಡೋಣ ಅನ್ಕೊಂಡಿದೀನಿ. ಓಹೋ, ಕಣತ್ತೂರ್ ಶಿವಜನ ಮೊಮ್ಮಗಳಾದಿ ಕಾವೇರಿ ಕವಿತ್ರಿಯಾಗಿ ಗೋಲ್ಡ್ ಮೆಡಲ್ ತಗೊಳ್ಳೋಕಿನ್ನ ಮೊದಲು ಈ ಕೃಷ್ಣದೇವರಾಯನ ಹೃದಯ ಸಾಮ್ರಾಜ್ಯದ ಪಟ್ಟದ ರಾಣಿಯಾಗಿ ಇನ್ನೂ ಆಗಿಲ್ಲ. ದೊಡ್ಡವರ ಆಶೀರ್ವಾದ ಒಂದಾಗ್ಲಿ ನಿನ್ನ ಕುತ್ತಿಗೆ 3 ಗಂಟೆ ಹಾಕಿ ಗೌರಿ ಆಗಿರೋ ನಿನ್ನ ಗಣೇಶನ್ ತಾಯಿ ಮಾಡ್ಬಿಡ್ತೀನಿ. ಬಾ ಪ್ರಿಯೆ. ಬೇಡ ಪ್ರಭು. ಅಪ್ಪಿಕೋ ಪ್ರಿಯೆ. ತಪ್ಪು ಪ್ರಭು. ಪ್ಲೀಸ್ ಕೋಆಪರೇಟ್ ಮಾಡು ಪ್ರಿಯೆ. ಮದುವೆ ಶಾಸ್ತ್ರ ಮುಗಿಲಿ ಪ್ರಭು. ಹೋಗ್ಲಿ, ಅಟ್ಲೀಸ್ಟ್ ಸಿಂಪಲ್ ಆಗಿ ಒಂದು ಕಿಸ್ ಆದ್ರೂ ಕೊಡು ಪ್ರಿಯೆ. ಓ ವೈ ನಾಟ್? ತೆಗೆದುಕೊಳ್ಳಿ ಪ್ರಭು. ಕಾವೇರಿ, 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 ಹೊಡಿಲ ಗಾಡಿನ. ಮಾವ, ನನಗೆ ಯಾಕೋ ಭಯ ಆಗ್ತಾ ಇದೆ. ನಮ್ಮಲ್ಲತ್ತೆ ಕಡೆ ಒಳ್ಳೇದಲ್ಲ. ನಾವ್ ಅವಳ ಕಣಕ್ ಬೀಳ್ಬಾರ್ದಾಗಿತ್ತು. ಇದ್ರೆ ಏನಂತೆ, ನಾವಿಬ್ರು ಗಂಡ ಹೆಂಡತಿ ಆಗೋ ವಿಷಯ ಇಡೀ ಊರಿಗೆ ಗೊತ್ತಿದೆ. ಅಂತದ್ರಲ್ಲಿ ನಮ್ ಬಗ್ಗೆ ಯಾರು ತಲೆ ಕೆಡ್ಸ್ಕೊಳಲ್ಲ. ನಾನ್ ಕೆಡ್ಸ್ತೀನಿ, ಕುಲ್ಗೆಡ್ಸ್ತೀನಿ, ಮಹೇಶ, ಮಹೇಶ. ಅಯ್ಯ ಏನೇ ಅದು ಅಟ್ಟಿನೇ ಬಿದ್ದೋಂಗ್ ಕೂಕೊಂತಿದ್ಯಲ್ಲ? ಮಹೇಶ ಎಲ್ಲವನೇ? ಆ ಪೋಲಿನ ಮಗ ಏನ್ ಮಾಡ್ತಾನೆ ನೋಡ್ಕೊಂಡಿರೋದೇ ನನ್ ಕೆಲ್ಸನಾ? ಜ್ಞಾನವಸಿ ನಟ್ಕೈತೆ ತಾನೆ? ಇಲ್ಲ, ಸೊಟ್ಟಗೈತೆ. ಪಟ್ಲಿಂಗ ಗಂಡ ಅಂತ ಸುಮ್ಕಿವ್ನಿ. ಸಾಯ ಗಂಟ ನನ್ ಜೊತೆಗೆ ಇರ್ಬೇಕು ಅಂದ್ರೆ ಎದ್ರು ತಕೊಡ್ತಲೆ ನಾನು ಹೇಳಿದ ಕೆಲಸ ಮಾಡ್ಕೊಂಡು ಬಿದ್ದಿರು. ಮಹೇಶ, ಯಾಕವ ಸುಮ್ನೆ ವಟ ವಟ ಅಂತ ಹೊಡ್ಕತಿದ್ಯಾ? ವಾ, ಕೊಟ್ಕೆ ಗುಂಡಿಲಿ ಎಲ್ಲ ಕಿಸಿತಾ ಇದ್ಯಾ? ಕೊಟ್ಕೆ ಗುಂಡಿ ಮಟ್ಟ ಮಾಡ್ತಿದ್ದೀನಿ ಕಣವ. ಬೆಳಿಗ್ಗೆ ನಾನೇ ಮಟ್ಟ ಮಾಡಿದ್ನಲ್ಲ ಕೊಟ್ಟಿಗೆ ಗುಂಡಿನ. ಅಯ್ಯೋ, ನಿಮ್ಮ ಅವು ಬಂದ್ಲು ಬಿಡೋ ಮಹೇಶಣ್ಣ. ಕೆಳಗಡೆ ಮಲಿಕಂಡ ಅಣ್ಣ ಗಿಡ್ಡ ಅಂತ ಬೊಗಳ್ದೆ. ನಮ್ ಕೆಲ್ಸದವ್ರಿಗೆ ರಂಗಿ ಕೂಗ್ದಂಗ್ ಕೇಳಿಸ್ಲಿಲ್ವಾ? ಇಬ್ರು ಸೇರ್ಕಂಡೆ ಮಟ್ಟ ಮಾಡ್ತಿರ್ಬೇಕು ಕೊಟ್ಟಿಗೆ ಗುಂಡಿನ. ಇಬ್ರು ಸೇರ್ಕೊಂಡು ಮಟ್ಟ ಮಾಡ್ತಾರ. ಮಹೇಶ, ಮಹೇಶ, ಮಹೇಶ! ಮಾನ್ಗೆಟ್ಟವಳೆ, ಕಸ ಮುಸ್ರ ತೊಳಿಯ ನೀನು ಬಣ್ಣ ಸೆರಗಾಸಿ ನನ್ ಕೈಗೆ ಮೊಮ್ಮಗನ್ ಕೊಡ್ಬೇಕು ಇದ್ಯಾ ನಿನ್ನಲೇ ನಾಯಿ. ಹಳ್ಸಿರೋ ತಂಗ್ಳು ಮುದ್ದೆ ತಿನ್ನೋದ್ ಬಿಟ್ಬಿಟ್ಟು ದೊಡ್ಡರಾಗಿ ಕೆಂಪಿಗಿರೋ ಬಿಸಿ ಮುದ್ದೆ ತಿನ್ನೋದ್ ಕಲಿಲ್ಲ. ಅದೇನ್ ಹೇಳ್ತಿದ್ಯೋ ಏನೋ, ನೀ ಹೇಳೋದು ಒಂದು ನನ್ನ ತಲೆ ಒಳಕೆ ಹೋಯ್ತಿಲ್ಲ. ಅಯ್ಯೋ, ಬೆದೆಗ್ ಬಂದಿರೋ ಗೂಳಿ ಗೂಟ ಕಿತ್ಕೊಂಡ್ ಗಲ್ಗಲ್ಲಿ ಸುತ್ತೋವಾಗ ಮೇವನಂತ ನನ್ನ ಮಾತು ನಿನ್ ತಲೆಗೆ ಹೆಂಗ್ಲಾ ಹೋಯ್ತದೆ? ಲೇ ತುಕಾಲಿ ನನ್ನ ಮಗನೇ, ನಮ್ಮ ಅಣ್ಣನ್ ಮಗಳು ಕಾವೇರಿನ ನಿನ್ಗೆ ತನ್ ಮದ್ವೆ ಮಾಡ್ಬೇಕು ಅಂತ ಇದ್ದೀನಿ ಕಣ್ಲಾ. ಕಾವೇರಿನ ಚೆನ್ನಾಗಿದ್ದೀನಿ ಮಾವ. ಆದಷ್ಟು ಬೇಗ ಈ ಮನೆ ಸೊಸೆ ಆಗೋ ವರ ಪ್ರಾಪ್ತಿರಸ್ತು. ಚೆನ್ನಾಗಿ ಮಾಡಿದ್ದವ ಸೀತಾ. ನೋಡ್ದ ನಮ್ ಕಾವೇರಿ ಸೌಂದರ್ಯನ? ಬೇಲೂರಿನ ಶಿಲಾಬಾಲಿಕೆಗಳು ನಾಚ್ಕೋಬೇಕು ಅಂಗವಳೆ. ಅದು ನಿಜಾನೇ ಬಿಡು. ಕಾವೇರವ ಚಂದಾಗಿದ್ಯಾವ? ಚೆನ್ನಾಗಿದ್ದೀನಿ. ಮಾತಾಡ್ರೆ ಬಾಯಲ್ಲಿ ಮುತ್ತುದು ಇರ್ತಲ್ಲೇ. ನೋಡ್ದ ನಿನ್ ಚಿನ್ನದ ಗೊಂಬೆನ ಮಿಣಿ ಮಿಣಿ ಅಂತ ಮಿನ್ಸೋಗ್ ಬಂದವಳೆ ಈ ಮನೇನ. ಆದ್ರೂ ರಾಮ, ಕಾವೇರಿ ಯಾಕೋ ಬಡಕ್ಲಾದಂಗ್ ಕಾಣ್ತಾಳ ಅಲ್ವಾ? ಅದಂತ್ಯಾ? ಹೌದು ಕಣಜಿ, ನೀನ್ ಹೇಳ್ದಾಗೆ ಕಾವೇರಿ ಯಾಕೋ ತುಂಬಾ ವೀಕ್ ಆಗ್ಬಿಟ್ಟಿದ್ದಾಳೆ. ಅದೇ ಇಲ್ಲಿ ನೋಡು, ಇಲ್ಲಿ ನೋಡು, ಇವಳ ದೆಸೆಯಿಂದ ನಮ್ ಚಿಕ್ಕಪ್ಪ ಹೇಗೆ ವೀಕ್ ಆಗ್ಬಿಟ್ಟಿದ್ದಾನೆ. ಈಗ ಇವರಿಬ್ರು ದಪ್ಪ ಆಗ್ಬೇಕು ಅಂದ್ರೆ ಆದಷ್ಟು ಬೇಗ ಇವರ ಮದ್ವೆ ಮಾಡೋದೇ ಒಳ್ಳೇದು. ಏನ್ ಹೇಳ್ತೀಯ? ನಿನ್ನ ಮಗ ತುಂಬಾ ಮುಂದುವರಿತಾ ಇದ್ದಾನೆ. ನನಗಿಂತ ಮುಂಚೆ ಇವನ್ ಮದ್ವೆ ಮಾಡು. ಇಬ್ಬರು ಮದ್ವೆನು ಒಟ್ಟಿಗೆ ಒಂದೇ ಚಪ್ಪರದಾಗ ಮಾಡಿ ಮುಗಿಸ್ಬಿಡುವ ಬಿಡ್ರು. ಕೃಷ್ಣ, ನೀನ್ ಡಾಕ್ಟರ್ಗಿರಿ ಮುಗಿಯೋದು ಯಾವಾಗಪ್ಪ? ಇನ್ನು 3 ತಿಂಗಳೈತೆ ಕಣವ. ಹಂಗಾರೆ ಈ ಕಾಲಕ್ಕೆ ಮದುವೆ ಆಗಂಗ್ ಕಾಣಕ್ಕಿಲ್ಲ. ರಾಮ, ಕರ್ದಾಲ್ನ ನೀರ್ ಕುಡ್ದಂಗ್ ಕುಡ್ದು ಬೆಣ್ಣೆ ತುಪ್ಪದಾಗ ತೇಲಾಡಿ ಇಂಗ್ಲೀಷ್ದವ್ರ ಗುಂಡೇಟ್ಗೂ ಸಾಯ್ದೆ ಗುಂಡ್ ಕಲ್ಲಂಗಿರೋ ನಿಮ್ಮಪ್ಪ ಸದ್ಯಕ್ ಸಾಯಲ್ಲ ಕಣಪ್ಪ.
ಆದ್ರೆ ಒಂದೊಂದ್ಕಿಂತ ನಂಗೆ ಬೀಳೋ ಕನ್ಸ್ಕೊಂಡು ನೋಡಿದ್ರೆ ಈ ಜೀವ ಉಳಿಯಕ್ಕಿಲ್ಲ ಅನ್ನಿಸ್ತದೆ ಮಗನೇ. ಯಾವತ್ತಲ್ದೆ ಇವತ್ತ್ಯಾಕವ ಹಿಂಗ್ ಮಾತಾಡ್ತಾ ಇದೀಯಾ? ಜೀವಕ್ಕೇನಾದ್ರು ಆದಾತು ಅಂತಲೇ ಮಗನೇ. ಬಿಡ್ತು ಅನ್ನು ನನ್ನ ಮಗ ರಾಮ ನೆಟ್ಟಿರೋ ತೆಂಗಿನ ಮರದ ಬುಡ ಅಲಗಾಡೋವರೆಗೂ ಬದುಕಿರ್ತೀಯ ಕಣೆ. ಗಂಗ, ನಿನಗಿಂತಲೂ ಮೊದಲು ಸಾಯೋದ್ ನಾನು. ಅಪ್ಪ ಏನಪ್ಪ ಇದು? ವರ್ಷಕ್ಕೊಂದ್ಸಲ ನಡೆಯೋ ಹಬ್ಬ ಇಟ್ಕೊಂಡು ನೀವಿಬ್ರು ಹೀಗ ಮಾತಾಡೋದು? ಹಂಗೇನಾರ ಹೆಚ್ಚು ಕಡಿಮೆ ಆದ್ರೆ ಅಷ್ಟು ಸುಲಭಕ್ಕೆ ನಾವು ಬಿಟ್ಕೊಟ್ಬಿಡ್ತೀವ? ನಿಮ್ಗೋಸ್ಕರ ನಮ್ಮ ಆಯಸ್ಸು ಆಸ್ತಿನೆಲ್ಲ ದಾರಿ ಏರಿತೀವಿ. ಲೇ ಲೇ ನನ್ನ ಅರ್ಥ ಮಾಡ್ಕೊಳ್ರೋ. ಬೇರ್ ಬತ್ತಿ ಮುರಿದು ಬೀಳ್ತಾ ಇರೋ ಮುದಿ ಮರ ಕಂಡ್ರಪ್ಪ ನಾನು. ನನ್ ಸಂಕಟ ನಿಮ್ಗೆ ಹೆಂಗ್ ಗೊತ್ತಾಗಬೇಕು? ಕಾವೇರಿ ಮದ್ವೆನ ನನ್ ಕಣ್ ಮುಂದೆನೆ ನೋಡ್ಬೇಕು ಅಂತ ನನ್ನ ಆಸೆ ಕಂಡ್ರು. ಅವ ನೀನ್ ಅನ್ಕೊಂಡಾಗ ನಿನ್ಗೇನು ಆಗಕ್ಕಿಲ್ಲ ಕಣವ. ನೋಡು, ಮೊಮ್ಮಕ್ಳು, ಬರಿ ಮಕ್ಳು, ಪುರಿ ಮಕ್ಳು ಇವ್ರನ್ನೆಲ್ಲ ನೀನ್ ನೋಡೇ ನೋಡ್ತೀಯ. ಆ ನಂಬಿಕೆ ನನಗಿದೆ. ನಿನ್ನ ಆಸೆ ನಾನ್ ಪೂರೈಸ್ತೀನಿ. ಹನುಮ, ಯಜಮಾನ್ರೆ, ಇವಳು ನನ್ನ ಹಳೆ ಫ್ರೆಂಡು ಬೇವನಹಳ್ಳಿ ಮಲ್ಲಮ್ಮ ಅಲ್ವಲ್ಲ? ನಿಮ್ ಕಚ್ಚೆ ಪಂಚೆ ಆನೆಗಳು ಅವಳೆಯ. ನಂಗೆ ಹೆಣ್ಣು ನೋಡಕ್ ತಾನೇ ಹೋಯ್ತಿರೋದು. ಇಲ್ಲ, ಗಂಡ್ ನೋಡಕ್ ಹೊಂಟವಳೆ. ನೀವು ಹೊಸಿ ಸುಮ್ಕಿರ್ತೀಯಾ? ಅವೋ, ಆ ರಾಮಣ್ಣ ಏನಾದ್ರು ನಿನ್ ಮಾತಿಗೆ ಬೆಲೆ ಕೊಡ್ತಿದ್ರೆ ಏನ್ ಮಾಡ್ತೀನಿ ಅಂತ ಕೇಳ್ತಿದ್ಯಾ? ಹಟ್ಟಕ್ಕೇರಿರ ನನ್ ಮಕ್ಕಳನ್ನ ಸತ್ತಿಲ್ದಂಗೆ ಚಟ್ಟಕ್ಕೇರ್ಸ್ಬಿಡ್ತೀನಿ. ಹಂಗಾರೆ ಇವತ್ತು ಆ ಶಿವಜ್ಜ ಮನೆಗೆ ಗ್ಯಾರಂಟಿ ಸಿಡ್ಲು ಹೊಡಿತದೆ ಅಂತೀರಾ? ಅನುಮಾನನೇ ಇಲ್ಲ. ಅವಳು ಉರಿಯೋ ಮುಖ ನೋಡಿದ್ರೆ ಹಂಗೆ ಕಾಣ್ತದೆ ಕಣ್ಣ. ಇವತ್ತಿನ ಹಬ್ಬದ ಊಟನ ಅವಳು ಕಾಗೆ ತಿನ್ನು ಪಿಂಡ ಮಾಡಾಕ್ಬಿಡ್ತಾಳೆ. ಸೀತಾ, ಒಂದ್ ನಿಮಿಷ. ಮಲ್ಲವ, ಸದ್ಯ ಈ ವರ್ಷನಾದ್ರೂ ಎಲ್ರೂ ಹಬ್ಬಕ್ಕೆ ಬಂದ್ರಲ್ಲ, ಬನ್ನಿ ಕೈಕಾಲ್ ತೊಳ್ಕೊಳ್ಳಿ, ಊಟ ಮಾಡೋಣ. ನಿನ್ ಮನೇಲಿ ತಿಂದು ತೇಗಿ ಚಕ್ಕಂದಾಡಕ್ ಬಂದಿಲ್ಲ ರಾಮಣ್ಣ. ಸತ್ತು ಸ್ವರ್ಗದಲ್ಲಿರೋ ನಮ್ಮ ಅಣ್ಣನ್ ಮಾತ್ನ ಒಳ್ಸ್ಕೊಳಕ್ ಬಂದಿವ್ನಿ. ನೋಡು, ನೀನೊಬ್ಬ ಮಾನಸ್ಥ, ಮುಖ್ಯಸ್ಥ, ಪಂಚಾಯತಸ್ಥ ಅಂತ ಬೆಲೆ ಕೊಟ್ಟು ಮಾತಾಡ್ತೀನಿ. ಕಾವೇರಿ ಅವ್ವ ಭಾಗ್ಯ ನಿನ್ ತಂಗಿ ಆದ್ರೆ ನಾನ್ ಅವಳ ಗಂಡನ್ ಸ್ವಂತ ತಂಗಿ. ತವ್ರ ಮನೆ ಕಂಡ್ರೆ ಅವಳಿಗೆ ಎಷ್ಟು ಆಸೆ ಹಕ್ಕೈತೋ, ನನ್ ತವ್ರ ಮನೆ ಕಂಡ್ರೆ ನನ್ಗೂ ಅಷ್ಟೇ ಆಸೆ ಹಕ್ಕೈತೆ. ನಿನ್ ತಂಗಿಗೆ ಬೆಂಗಾವಲಾಗಿ 4 ಜನ ಅಣ್ಣ ತಮ್ದಿರು, ಜೊತೆಗೆ ಅಪ್ಪ ಅವ್ವ ಎಲ್ಲ ಇದ್ದೀರಾ. ಆದ್ರೆ ನನಗೆ ರಾಚಾರಕ್ಕೆ ಎಲ್ರು ನುಂಗ್ಕೊಂಡು ರಕ್ತ ಸಂಬಂಧ ಕಳ್ಕೊಂಡು ಈಗ ಎತ್ತಂಗಡಿ ಆಗ್ತೀರಾ ನನ್ನ ತವ್ರ ಮನೆ ಸಂಬಂಧನ ಉಳಿಸ್ಕೊಳ್ಳೇಬೇಕಾದ ಮಟ್ಟಕ್ಕೆ ಬಂದೈತಿ. ಅಂದ್ರೆ ಕಾವೇರಿನ ನನ್ ಸೊಸೆ ಮಾಡ್ಕೊಂತೀನಿ ಅಂತ ಹೇಳ್ಬಿಟ್ಟು ಹೋಗವ ಅಂತ ಬಂದೀನಿ. ಮಲ್ಲವ, ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ಕಾವೇರಿನ ಈ ಮನೆ ಸೊಸೆ ಮಾಡ್ಕೋಬೇಕು ಅಂತ ಅವಳ ನಾಮಕರಣ ದಿನಾನೇ ನಾವೆಲ್ಲ ತೀರ್ಮಾನ ತಗೊಂಡಿದ್ವಿ. ನೀವು ನಾಮಕರಣ ದಿನ ತೀರ್ಮಾನ ತಗೊಂಡಿದ್ರೆ ನಾನು ನಮ್ಮಣ್ಣ ಬಾಗಿನ ಈ ಮನೆಗೆ ಬಾಣಂತಾನೆ ಕಳ್ಸೋ ದಿನಾನೇ ತೀರ್ಮಾನ ತಗೊಂಡಿದ್ವಿ. ಹೆಣ್ಣುಟ್ಟಿದ್ರೆ ಈ ಮಲ್ಲಮ್ಮನ್ ಸೊಸೆನೇ ಆಗ್ಬೇಕು ಅಂತ. ಏಯ್, ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತ್ಕಳೆ ಕಂಡಿವಿ. ಯಾಕೆ ಹಿಂಗ್ ಬೌ ಬೌ ಅಂತ ಹೊಗಳ್ತಾ ಇದೆಯಾ ಸುಳ್ಳ? ನಿಜ ಏನು ಅಂತ ಹೇಳ್ಸವ ಅಂದ್ರೆ ನಮ್ಮಣ್ಣ ಸತ್ತು ಸುಡ್ಗಾ ಸೇರೋನೆ. ಬದುಕಿದ್ದಿದ್ರೆ ತರ್ಗುಟ್ಕೊಂಡು ಎಳ್ಕೊಂಬಂದು ನಿಜ ಹೇಳ್ತಿದ್ದೆ. ಅಯ್ಯೋ ಅಯ್ಯೋ ತಾಟಿಗಿತ್ತಿ, ನಿನ್ನ ಮಾತ್ನ ಯಾವನೇ ನಂಬುತ್ತಾನೆ? ಅವ ಸ್ವಲ್ಪ ಸ್ವಲ್ಪ ಸುಮ್ಕಿರವ. ಮಲ್ಲವ, ಮದುವೆ ಅನ್ನೋದು ದಸರಾದಲ್ಲಿ ಕೂರ್ಸೋ ಗೊಂಬೆಗಳ ಮೇಳ ಅಲ್ಲ. ಅಷ್ಟಕ್ಕೂ ನಮ್ಮ ಕೃಷ್ಣನ ಕಾವೇರಿ ಮೆಚ್ಕೊಂಡಿದ್ದಾಳೆ. ಅಷ್ಟೇ ತಾನೆ, ಕೊಟ್ಕೊಂಡಿಲ್ವಲ್ಲ? ಅಯ್ಯ, ನಾನು ಒಪ್ಕೊಂಡ್ರೆ ಈಗ ಕಟ್ಕೋತಾಳ ಕಣೆ. ಅಯ್ಯ, ಅಷ್ಟಕ್ಕೂ ನಾನು ಬಿಟ್ಕೊಡ್ಬೇಕಲ್ಲ. ಲೇ ಮಲ್ಲವ, ನಿನ್ನ ಹಬ್ಬಕ್ ಬಂದಿದ್ಯಾ ಇಲ್ಲ ಮನೇಲಿ ಗಬ್ಬೆಬ್ಸಕ್ ಬಂದಿದ್ಯಾ? ಗಬ್ಬೆಬ್ಸಕ್ ಬಂದಿರೋದು ನಾನಲ್ಲ, ನೀನು, ನೀನ್ ಹೆಂಡ್ತಿ, ನಿನ್ ಮಕ್ಳು. ಕಾವೇರಿ ನನ್ ಸೊಸೆ ಮಾಡ್ಕೊಂಡು ನನ್ ವಂಶದ ಗೆಡ್ಡೆನ ಬೆಳೆಸ್ಬೇಕು ಅಂತ ಬಂದಿರೋಳು ನಾನು. ಆದ್ರೆ ನಿನ್ನ ಮಗಳು ಕಾವೇರಿನ ತನ್ ತಮ್ಮನ್ಗೆ ಕೊಟ್ಟು ನಮ್ಮಣ್ಣನ ಆಸ್ತಿನೆಲ್ಲ ಅವನ ಹೆಸರಿಗೆ ಬರ್ಸಿ ನನ್ ತವ್ರ ಮನೆ ಗೆಡ್ಡೆನ ನಿನ್ ಮನೆ ಬುಡ್ಡಲ್ಲಿ ನೆಟ್ಟು ನಮ್ಮನ್ನೆಲ್ಲ ಚೌರ ಮಾಡಕ್ ಹೊಂಟವಳೆ. ಅಲ್ಲವ, ನಾಲ್ಗೇನ ಸ್ವಲ್ಪ ಬಿಗಿಡ್ ಮಾತಾಡು. ಕಂಡವ್ರ ಆಸ್ತಿಗೆ ಆಸೆ ಪಡೋಷ್ಟು ಕತ್ಗೆಟ್ಟವ್ರಲ್ಲ ನಾವು. ನಮ್ಮಪ್ಪ 4 ಮಕ್ಕಳಿಗೂ 4 ದಿಕ್ನಾಗೆ ಬೇಕಾದಂಗ ಆಸ್ತಿ ಮಾಡ್ಮಡ್ಗವನೆ. ನಮ್ ರಾಮಣ್ಣ ಅದನ್ನ 2ರಷ್ಟು ಮಾಡಿ ಮಡ್ಗವನೆ. ಅಷ್ಟ್ ಸಾಲ್ದು ಅಂತ ಈಗ 3ನೇ ತಮ್ಮ ಚೋ ಬಿಟ್ಟಿದ್ದೀನಿ. 3ರಷ್ಟು ಮಾಡ್ಕೊಳಕ್ಕೆ ನೀನ್ ಸುಮ್ನಿರ. ನೋಡೆ, ನೀನೆಷ್ಟು ಬಡ್ಕೊಂಡ್ರು ಅಷ್ಟೇ. ಈ ಮನೇಲಿ ನಿಂದೇನೂ ನಡೆಯಲ್ಲ. ಇಷ್ಟಕ್ಕೂ ನನ್ ಗಂಡನ ಆಸ್ತಿ ನಾನೇನಾದ್ರೂ ಮಾಡ್ಕೋತೀನಿ. ಅದನ್ ಕೇಳಕ್ ನೀನ್ ಯಾರೇ? ಕೊಟ್ಟಿ ಹೆಣ್ಣು ಕುಲಕ್ ಹೊರಗೆ ಅಂದಾಗೆ ನಿನ್ನ ಅಧಿಕಾರ ಏನಿದ್ರು ನಿನ್ ಗಂಡನ ಮನೇಲಿ ಚಲಾಯಿಸ್ಕೋ. ಭಾಗ್ಯ ಎಪ್ ಹಾಕಿ ಕಡ್ದಾಗ್ಲೇ ಗೊತ್ತಾಗದು
ಹಾಲಲ್ಲಿ ತುಪ್ಪ ಐತಿ ಅಂತ ಭದ್ರವಾದ ಬೇಲಿ ಕಾವಲಲ್ಲಿ ಬೆಳೆದಿರೋ ಈ ನಿನ್ ಹೊಲದ ಬೆಳೆನ ಕೊಯ್ಲಾದ್ಮೇಲೆ ನನ್ನ ಕಣದಲ್ಲಿ ಬಡ್ದು ನನ್ಗುಡಾಣನೆ ಸೇರೋ ಹಾಗೆ ಮಾಡ್ಲಿಲ್ಲ. ನನ್ನ ಹೆಸರು ಮಲ್ಲಮ್ಮನೆ ಅಲ್ಲ. ನೋಡ್ತಾ ಇರು ಈ ಮಲ್ಲಮ್ಮನ್ ಪವಾಡನ. ಪಟ್ಲಿಂಗ ನೋಡು ಮಲ್ಲವ್ವ, ನಿನ್ನ ಪ್ರಾಯದ ಕಾಲದಲ್ಲಿ ಒಂದ್ ಹೆಣ್ಣು ಹುಡುಕ್ಬೇಕಾಗಿದ್ರೆ 16 ಜೊತೆ ಎಕ್ಕಡ ಹಾರ್ಕಬೇಕಾಗಿತ್ತು. ನಾವೇ ಖರ್ಚಿಟ್ಟು ಮದ್ವೆ ಮಾಡ್ಬೇಕಾಗಿತ್ತು. ಆದ್ರೆ ಈ ಹೈಬ್ರಿಡ್ ಕಾಲದಲ್ಲಿ ಹಂಗಲ್ಲ, ಒಂದ್ ಹೆಜ್ಜೆ ಮುಂದೆ ಇಟ್ರೆ ಸಾಕು. ಕೈ ಮುಗಿದು ಕಾಲು ಹಿಡ್ಕೊಂಡು ನೋಟಿನ ಕಟ್ನ ಕೊಟ್ಟು ಅವರೇ ಖರ್ಚು ಹಾಕಿ ಮದ್ವೆ ಮಾಡಿ ಕಳ್ಸ್ಕೊಡ್ತಾರೆ. ಅಂತಾದ್ರಲ್ಲಿ ನೀನು ಹೋಗಿ ಹೋಗಿ ಆ ಕಾವೇರಿನ ಯಾಕೆ ನಾನ್ ಸೊಸೆ ಮಾಡ್ಕೋಬೇಕು ಅಂತ್ಯಾ? ನಾಗಪ್ಪ, ಹೊಸ ಹೋರ್ಗಾರ ಹಾಕೋಕ್ಕೂ ಎಮ್ಮೆ ಕೋಣ್ಗಾರ ಹಾಕೋಕ್ಕೂ ವ್ಯತ್ಯಾಸ ಐತೆ. ನನ್ನ ಮಗನ್ಗೆ ಯಾರು ಎಷ್ಟೇ ವರದಕ್ಷಿಣೆ ಕೊಟ್ರು ನಮ್ಮ ಅಣ್ಣನ ಮನೆ ಆಸ್ತಿ ಮುಂದೆ ಎಲ್ಲ ಸೊನ್ನೆ ನಾಗಪ್ಪ, ಸೊನ್ನೆ. ಮುಟ್ಲಿಂಗ, ಈ ನಿನ್ ನಾಯಿ ನನ್ನ ಮಗ ಸೀರೆ ಸರಿಕಂಡ್ರೆ ಸಾಕು ಮೂಸಿ ನುಸುಕಳಕ್ ನೋಡ್ತಾ ನೋಡು. ಯಶೋದ, ಅಪ್ಪ ಎಲ್ಲಿಗೆ ಹೋಗಿದ್ಯವ? ಮಾರವನ್ ಗುಡಿಗೆ ಹೋಗಿದ್ನಪ್ಪ. ಬುದ್ಧಿ ಆಯ್ತಾ ನಿಂಗೆ? ನಮ್ಮ ಪಾಲಿನ ನಿಜವಾದ ಮಾರಮ್ಮ ಇಲ್ಲೇ ಇರುವಾಗ ನೀನ ಮಣ್ಣು ಬಂದಾಗ ಅಡ್ಡ ಬಿದ್ಯಾ? ನಿನ್ನ ಪಾಲಿಗೂ ನಿಜವಾದ ದೇವತೆ ಇವಳೇ ಕಣವ್ವ. ಅಡ್ಬಿಳವ, ಅಡ್ಬಿಳು. ಹೇಳುವ ಹೇಳು ಹೇಳು. ಯವ್ವ, ಏನ್ಲಾ? ಯಾಕೋ ಕಾವೇರಿ ಮದ್ವೆ ನನ್ ಜೊತೆ ಆಗಂಗ್ ಕಾಣಕ್ಕಿಲ್ಲ. ಅದಕ್ಕೆ ಅವಳಿಗಿಂತ ಇವಳೇ ನನಗ್ ಪರವಾಗಿಲ್ಲ ಅನಿಸ್ತದೆ. ತಿರ್ಬೋಕಿ ನನ್ ಮಗನೇ, ಸಿಗರೇಟ್ ಸೇದ್ಲಾ ಅಂದ್ರೆ ಮೋಟ್ ಬಿಡಿಲ್ಲ ತೆವಲ್ಜಿಸ್ಕತೀನಿ ಅಂತ್ಯ. ನೋಡು, ಚೀತಿ ಊಟಕ್ಕೆ ಆಸೆ ಪಡ್ದೆ ಹಪ್ತೂಟ ಮಾಡೋವರೆಗೂ ನಾಗಪ್ಪ, ಆ ಕೋಣೆ ಮನೆ ಖಾಲಿ ಆಯ್ತಾ? ನಿಮ್ಮಂತ ಗೆಸ್ಟ್ಗಳು ಆಗಾಗ್ಗೆ ಬತ್ತಿರ್ತೀರಿ ಅಂತ ಅದನ್ನ ಹಂಗೆ ಖಾಲಿ ಮಾಡಿದ್ದೀನಿ. ಹಂಗಾರ್ ನಡಿ, ನಿನ್ನ ಹತ್ರ ಹೊಸಿ ವಿಷಯ ಮಾತಾಡೋದೈತೆ. ಹಂಗ ಬಂದ್ಬಿಡು. ಮಲ್ಲವ್ವ, ನೀನ್ ಹೇಳಿದ್ ಹೆಂಗಾಯ್ತು ಅಂದ್ರೆ ಎಮ್ಮೆ ಹೆಣ್ಗಾರ ಈದು ಹೊಸ ಓರ್ಗೆರಾನೆ ಹಾಕಿದಂಗಾಯ್ತು. ದಶರಥ ಮಹಾರಾಜನ ಸಂಸಾರದಂಗಿರೋ ಆ ನನ್ನ ಶತ್ರು ಮನೆನ ಧ್ವಂಸ ಮಾಡಕ್ಕೆ ನಾನೇ ಬಿಲ್ಲು, ನೀನೇ ಬಾಣ.